ಇಡೀ ಇದರಲ್ಲೇ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಿಲ್ಲ. ಸೊ ನಂಗೆ ಅದೊಂದು ಥಾಟ್ ಇತ್ತು, ಬೆಂಗಳೂರಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿಸ್ಬೇಕು ಮನೆ ಮೇಲೆ, ಈ ಥರ ಎಲ್ಲ ಇತ್ತು ನನಗೆ. ಮಾಡಿಸಿದೆ. ಅದು ನೋಡಿ, ಅದು ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಮಾಡಿದಿದ್ರೆ ಅವರು ಮತ್ತೆ ನನಗೆ ಡಿಮೋಟಿವೇಟ್ ಮಾಡ್ತಾರೆ. ಯಾರು ಕೆಳಗಡೆ ಎಲ್ಲ ಕೂತ್ಕೊಂಡು ಇವಾಗ ಯಾರು ಊಟ ಮಾಡ್ತಾರೆ, ಕಂಫರ್ಟಬಲ್ ನೋಡ್ತಾರೆ, ಲಕ್ಸುರಿ ನೋಡ್ತಾರೆ. ಆಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ನನಗೆ ರಸ್ಟಿಕ್ ಕೊಡಬೇಕು, ಲಕ್ಸುರಿ ಕೊಡಬಾರ್ದು. ರಸ್ಟಿಕ್ಕಾಗೇ ಇರಬೇಕು, ಹಳೆ ಇದರಲ್ಲೇ ಬರಬೇಕು, ಅದೇ ಥರನೇ ತಿನ್ನಬೇಕು. ಆಮೇಲೆ ಚಪ್ಪಲಿ ಬಿಟ್ಟು ಒಳಗಡೆ ಬರಬೇಕು. ನಮ್ಮದು ಈ ಥರದ್ದೆಲ್ಲ ನಂದು ಒಂದು ಥಾಟ್ಸ್ ಇತ್ತು, ಒಂದು ಮಾಡಬೇಕು ಅಂತಲೇ ಇದ್ದಿದ್ದು. ಯಾಕೆಂದರೆ ಫುಡ್ ಅಂದರೆ ಒಂದು ಗೌರವ ಮಾಡಬೇಕು. ಬಾಳೆ ಎಲೆ ಪರ್ಟಿಕ್ಯುಲರಾಗಿ ಕೂತ್ಕೊತೀನಿ ಅಂದರೆ ಅದು ಒಂದು 20 ಮಿನಿಟ್ಸ್ ಬೇಕು ನಿಮ್ಗೆ ಒಂದು ಊಟ ಕರೆಕ್ಟಾಗಿ ಪರಿಪೂರ್ಣವಾಗಿ ಮಾಡೋಕ್ಕೆ. ಕರೆಕ್ಟ್. ಸೊ ಚಪ್ಪಲಿ ಬಿಟ್ಟು ಆರಾಮಾಗಿ ಇದು ಕೂತ್ಕೊಂಡು ಹಿಂದೆಗಡೆ ವೇದಘೋಷ ಬರ್ತಾ ಇರುತ್ತೆ. ಸೊ ಆಗ ತಿಂತಾ ಇದ್ರೆ ನಿಮ್ಗೆ ಅಲ್ಲಿ ಆ ಫೀಲು, ಆಮೇಲೆ ಆ ಘೋಷದ ಜೊತೆ ತಿಂತಾ ಇದ್ರೆ ನಿಮಗೆ ಎಷ್ಟು ತಿಂತೀನಿ ಅಂತ ಗೊತ್ತಾಗಲ್ಲ. ನಿಮಗೆ ಕಾಮಾಗಿ ತಿಂತಾ ಇರ್ತೀರಿ, ಈಗ ಗೊಂದಲ ಇರಲ್ಲ. ಆಮೇಲೆ ನಮ್ಮಲ್ಲೂ ಅಷ್ಟೇ, ಬಂದರೆ ಯಾರು ಮಾತಾಡಲ್ಲ. ಅವ್ರ ಊಟ ಏನಿದೆ, ಇದೇನಿದೆ ಆ ಕಾಮಾಗೆ ತಿಂತಾರೆ, ಅದೇನು ಗೊತ್ತಿಲ್ಲ. ಅವ್ರು ಆಟೋಮೆಟಿಕ್ ಬಂದ ತಕ್ಷಣ ಸೆಟ್ ಆಗ್ಬಿಡ್ತಾರೆ, ಮಾತಾಡಲ್ಲ. ಈ ಬೇರೆ ಹೋಟ್ಲುಗಳಲ್ಲಿ ನೀವು ನೋಡಿರ್ಬೋದು, ಆಂಬಿಯನ್ಸ್ ಗೀಟಿ ಕಾಟೆ, ತಟ್ಟೆ ಸೌಂಡು, ಆ ಸೌಂಡ್ ಈ ಸೌಂಡ್. ನಮ್ದು ಅದು ಯಾವುದು ಬರಲ್ಲ ಸರ್, ಓನ್ಲಿ ಘೋಷ ಬರ್ತಾ ಇರುತ್ತೆ, ತಿಂತಾ ಇರ್ತಾರೆ. ನೀವು ಹೊರಗಡೆ ಬಂದರೆ ನಾನು ಎಲ್ಲೋ ಒಂದು ಮಠದಲ್ಲಿ ಕೂತ್ಕೊಂಡು ತಿಂದೆ ಅನ್ನೋ ಥರ ಫೀಲೇ ಬರಬೇಕು. ಈಗ ನಾನು ಹೇಳಿದ್ನಲ್ಲ, ಇನ್ಕ್ಲೂಡಿಂಗ್ ಸ್ಮೆಲ್ ಕೂಡ. ಕರೆಕ್ಟ್. ಆ ಥರ ಒಂದು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ನಮ್ದು ಅದು ತುಂಬ ಚಿಕ್ಕದಾಗೋಯ್ತು. ಬಾಸ್ ವಾಲಾ, ಬಿ ದ ಬಾಸ್.